Hello aspirants, welcome back to India for IAS Current Affairs series. This is Manjunath Mudhod. Topic of this video is Dholavira. So in this video we are going to study about why Dholavira site was in use, the important features of Dholavira site, followed by one prelims practice question. This topic it falls under GS1 paper of UPSC. In GS1 paper it falls under art and culture and ancient history. This topic it is important for prelims and also all upcoming examinations of UPSC and KPSC, also SSC. This is also important for UPSC mains and KAS mains, upcoming KAS mains 2025. So this topic in GS1 paper in ancient history we study under ಇಂಡಸ್ ವ್ಯಾಲಿ ಸಿವಿಲೈಜೇಷನ್, ಹರಪ್ಪ ನಾಗರಿಕತೆ ಅಂತ ಏನು ಕರಿತೀವಿ. ಸೊ ಅಲ್ಲಿ ನಾವು ಧೋಲಾವೀರ ಬಗ್ಗೆ ಸ್ಟಡಿ ಮಾಡ್ತೀವಿ. ಆ್ಯಂಡ್ ದಿಸ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಆಲ್ಸೋ ಕಾಲ್ಡ್ ಆಸ್ ಹರಪ್ಪನ್ ಸಿವಿಲೈಜೇಷನ್. ಇಟ್ ಈಸ್ ಒನ್ ಆಫ್ ದಿ ಫೇವರೇಟ್ ಸಬ್ಜೆಕ್ಟ್ ಫಾರ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಆ್ಯಂಡ್ ಆಲ್ಸೋ ಮೇನ್ಸ್. ಸೊ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಮತ್ತು ಮೇನ್ಸಲ್ಲಿ ಈ ಹರಪ್ಪ ನಾಗರಿಕತೆ ಮೇಲೆ ಸುಮಾರು ಕ್ವೆಶನ್ಗಳು ಪ್ರೀವಿಯಸ್ ಇಯರಲ್ಲಿ ಬಂದಿವೆ ಮತ್ತು ಮುಂದಿನ ವರ್ಷಗಳಲ್ಲಿ ಬರೋ ಚಾನ್ಸಸ್ ತುಂಬ ಇವೆ. So every alternate year there will be one question on Indus Valley civilization. ರೀಸೆಂಟ್ ಆಗಿ ಧೋಲಾವೀರ ಸೈಟ್ ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ಭಾರತದ ಪ್ರೆಸಿಡೆಂಟ್ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಧೋಲಾವೀರ ಸೈಟ್ನ ವಿಸಿಟ್ ಮಾಡ್ತಾರೆ. ಸೊ ದಿಸ್ ಧೋಲಾವೀರ ಸೈಟ್ ಇಟ್ ಈಸ್ ಆನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಈ ಧೋಲಾವೀರ ಸೈಟ್ ಬಂದು ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್. ಸೊ ಈ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಪೀರಿಯಡ್ ನೋಡೋದಾದರೆ ಇಟ್ ವಾಸ್ existed between 3300 BC to 1300 BC. So before Christ. So ಈ ಪೀರಿಯಡಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಫ್ಲರಿಶ್ ಆಗಿರುತ್ತೆ. ಸೊ ಈ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಏನು ಸಿಂಧೂ ನದಿ ಅಂತ ಕರಿತೀವಿ, ಇಂಡಸ್ ರಿವರ್ ಅಂತ ಏನು ಕರಿತೀವಿ. ಸೊ ಈ ಇಂಡಸ್ ನದಿಯ ಒಂದು ಫಲವತ್ತಾದ ಭೂಮಿಯಲ್ಲಿ ಈ ಸಿಂಧೂ ನಾಗರಿಕತೆ ಬೆಳೆದಿರುತ್ತೆ. So in the following figure we can see the artistic representation of the Indus Valley civilization site, that is Dholavira. So ಧೋಲಾವೀರನ ಯಾವ ರೀತಿ ಇತ್ತು ಅಂತ ನಾವು ಕಲಾವಿದರ ಕಲಾಕೃತಿಯಲ್ಲಿ ಈ ರೀತಿಯಾಗಿ ನೋಡ್ಬೋದು. ಸೊ ದಿಸ್ ಧೋಲಾವೀರ ಇಟ್ ಈಸ್ ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಭಾರತದ ಗುಜರಾತ್ ರಾಜ್ಯದ ಕಚ್ ಎಂಬ ಪ್ರದೇಶದಲ್ಲಿ ಧೋಲಾವೀರ ಸೈಟ್ ಲೊಕೇಟ್ ಆಗಿದೆ. ಸೊ ಗುಜರಾತ್ನ ಕಚ್ ಎಂಬಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಇಟ್ ಈಸ್ ಒನ್ ಆಫ್ ದಿ 5 ಲಾರ್ಜೆಸ್ಟ್ ಹರಪ್ಪನ್ ಸೈಟ್. ಹರಪ್ಪನ್ ಸೈಟ್ಸ್ ಏನಿದೆ, ಈ ಸಿಂಧು ಹರಪ್ಪ ನಾಗರಿಕತೆಯ ಸೈಟ್ಸ್ ಏನಿದೆ ಅದರಲ್ಲಿ 5 ಸೈಟ್ಸಲ್ಲಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಸೈಟ್ಸ್. 5 ಲಾರ್ಜೆಸ್ಟ್ ಸೈಟ್ಸಲ್ಲಿ ಇದು ಒಂದು ಕೂಡ. ಸೊ ಇದು ಭಾರತದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸೈಟ್. ಸೊ ಇಂಡಿಯಾದಲ್ಲಿ ಹರಪ್ಪನ್ ಸೈಟ್ಸ್ ಏನಿದೆ ಅದರಲ್ಲಿ ಇದು ಎರಡನೇ ದೊಡ್ಡ ಸೈಟ್ ಆಗಿದೆ. ಸೊ ಫಸ್ಟ್ ಸೈಟ್ ಬಂದು ರಾಖಿಗರಿ ಅಂತ ಇದೆ, ರಾಖಿಗರಿ. This is the first largest site in India. The second largest site is Dholavira. ಈ ಧೋಲಾವೀರ ಸೈಟನ್ನು ಯಾರು ಐಡೆಂಟಿಫೈ ಮಾಡ್ತಾರೆ, ಯಾರು ಡಿಸ್ಕವರ್ ಮಾಡ್ತಾರೆ ಅಂತಂದರೆ ಇನ್ ದ ಇಯರ್ 1967 ಆ್ಯಂಡ್ 68, 1967-68ರಲ್ಲಿ ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದ JP ಜೋಶಿ ಎಂಬುವರು ಏನು ಮಾಡ್ತಾರೆ, ಆರ್ಕಿಯಾಲಜಿಸ್ಟ್ JP ಜೋಶಿ ಈ ಧೋಲಾವೀರ ಸೈಟನ್ನು ಡಿಸ್ಕವರ್ ಮಾಡ್ತಾರೆ. ನೌ ವಿ ವಿಲ್ ಬ್ರೀಫ್ಲಿ ಡಿಸ್ಕಸ್ ಕೀ ಫೀಚರ್ಸ್ ಆಫ್ ದಿ ಧೋಲಾವೀರ ಸೈಟ್. ಸೊ ಧೋಲಾವೀರ ಸೈಟ್ನ ಕೀ ಫೀಚರ್ಸ್ ನೋಡೋದಾದರೆ, ಸೊ ಮೊದಲನೇದಾಗಿ ಅರ್ಬನ್ ಪ್ಲ್ಯಾನಿಂಗ್ ಯಾವ ರೀತಿ ಇತ್ತು. ಸೊ ಎಲ್ಲ ಹರಪ್ಪನ್ ಸೈಟ್ಸ್, ಮೇಜರ್ ಸೈಟ್ಸ್ ಏನಿದೆ ಅಲ್ಲಿ ಸಿಟೆಡಲ್, ಅಪ್ಪರ್ ಟೌನ್ ಅಂತ ಇರುತ್ತೆ ಆ್ಯಂಡ್ ಲೋವರ್ ಟೌನ್ ಅಂತ ಇರುತ್ತೆ. ಸೊ ಅದೇ ರೀತಿ ಕೂಡ ಧೋಲಾವೀರದಲ್ಲೂ ಅಪ್ಪರ್ ಟೌನ್ ಅಂತ ಇತ್ತು, ದಟ್ ಈಸ್ ಸಿಟೆಡಲ್. ಜೊತೆಗೆ ದೇರ್ ವಾಸ್ ಅ ಮಿಡಲ್ ಟೌನ್. ಸೊ ಮಿಡಲ್ ಟೌನ್ ಅಂತ ಇರುತ್ತೆ. ಸೊ ಈ ಮಿಡಲ್ ಟೌನ್ ಆದಮೇಲೆ ನೆಕ್ಸ್ಟು ವಿ ಹ್ಯಾವ್ ಲೋವರ್ ಟೌನ್. ಸೊ ಈ ಅಪ್ಪರ್ ಟೌನ್ ಸಿಟೆಡಲ್ ಏನಿದೆ ಇಟ್ ಈಸ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಆಲ್ಸೋ ಫಾರ್ ಇಲೈಟ್ ರೆಸಿಡೆನ್ಷಿಯಲ್ ಏರಿಯಾ. ಇಲೈಟ್ ಪೀಪಲ್ಸ್ ಏನಿರ್ತಾರೆ, ಸೊ ಸೊಸೈಟಿನಲ್ಲಿ ಇರ್ತಕ್ಕಂಥ ಇಲೈಟ್ ಪೀಪಲ್ಸ್ ಅದು ರೆಸಿಡೆನ್ಷಿಯಲ್ ಏರಿಯಾ ಆಗಿರುತ್ತೆ. ಮಿಡಲ್ ಟೌನ್ ಬಂದು ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರೆಸಿಡೆನ್ಷಿಯಲ್ ಏರಿಯಾ ಆ್ಯಂಡ್ ಇಟ್ ಹ್ಯಾಸ್ ಅ ಪ್ಲಾನ್ ಸ್ಟ್ರಕ್ಚರ್ಸ್. ಲೋವರ್ ಟೌನ್ ಬಂದು ಇಟ್ ಈಸ್ ಫಾರ್ ಕಾಮನ್ ಪೀಪಲ್ ಸೆಟಲ್ಮೆಂಟ್. ಸೊ ದ ಹೋಲ್ Dholavira it has a well planned streets with grid pattern. Coming to second feature, water conservation system. So ಧೋಲಾವೀರದಲ್ಲಿ ಅಡ್ವಾನ್ಸ್ಡ್ ವಾಟರ್ ಮ್ಯಾನೇಜ್ಮೆಂಟ್
ಇರುತ್ತೆ. ಸೊ ಯಾವ ರೀತಿ ಅಂದರೆ ರಿಸರ್ವಿಯರ್ಸ್ ಇರುತ್ತೆ, ಡ್ಯಾಮ್ಸ್ ಇರುತ್ತೆ ಮತ್ತು ಸ್ಟೆಪ್ ವೆಲ್ಸ್ ಇರುತ್ತೆ. ಆ್ಯಂಡ್ ದೇರ್ ಆರ್ ಆಲ್ಸೋ ಪ್ರೆಸೆನ್ಸ್ ಆಫ್ ಲಾರ್ಜ್ ವಾಟರ್ ರಿಸರ್ವಿಯರ್ಸ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಿರುತ್ತೆ ಅದಕ್ಕೂ ಕೂಡ 16 ಲಾರ್ಜ್ ರಿಸರ್ವಿಯರ್ಸ್ ಇರುತ್ತೆ. ಸೊ ದಟ್ ಈಸ್ ದೀಸ್ ಫೀಚರ್ಸ್ ಆರ್ ಅಬ್ಸರ್ವ್ಡ್ ಇನ್ ಧೋಲಾವೀರಾ ಸೈಟ್. ಕಮಿಂಗ್ ಟು ದ ಥರ್ಡ್ ಫೀಚರ್, ಫೋರ್ಟಿಫಿಕೇಷನ್ಸ್ ಆ್ಯಂಡ್ ಡಿಫೆನ್ಸಿವ್ ಆರ್ಕಿಟೆಕ್ಚರ್. ಸೊ ಫೋರ್ಟಿಫಿಕೇಷನ್ ಮತ್ತು ಡಿಫೆನ್ಸಿವ್ ಆರ್ಕಿಟೆಕ್ಚರ್ ಯಾವ ರೀತಿ ಇರುತ್ತೆ ಅಂತಂದರೆ ಥಿಕ್ ಸ್ಟೋನ್ ವಾಲ್ಸ್ ಇರುತ್ತೆ. ಈಗೇನು ಧೋಲಾವೀರಾ ಸೈಟ್ ಇದೆ, ಸೊ ಆ ಎಂಟೈರ್ ಸೈಟ್ನ ಥಿಕ್ ಸ್ಟೋನ್ ವಾಲ್ನಿಂದ ಫೋರ್ಟಿಫಿಕೇಷನ್ ಮಾಡಲಾಗಿರುತ್ತೆ. ಸೊ ಬೇರೆ ಹರಪ್ಪನ್ ಸೈಟ್ಸಲ್ಲಿ ಮಡ್ ಬ್ರಿಕ್ಸ್ನ ಯೂಸ್ ಮಾಡಿ ಫೋರ್ಟಿಫಿಕೇಷನ್ ಮಾಡಲಾಗಿರುತ್ತೆ. ವೇರಸ್ ಧೋಲಾವೀರಾ ಸೈಟಲ್ಲಿ ಸ್ಟೋನ್ ಯೂಸ್ ಮಾಡಿಕೊಂಡು ಫೋರ್ಟಿಫಿಕೇಷನ್ ಮಾಡಲಾಗಿರುತ್ತೆ. ದೆನ್ ಫೋರ್ತ್ ಫೀಚರ್ ಈಸ್ ಯುನಿಕ್ ಸ್ಕ್ರಿಪ್ಟ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್. ಸೊ ಈ ಧೋಲಾವೀರಾ ಸೈಟಲ್ಲಿ 10 ಸಿಂಬಲ್ ಸೈನ್ ಬೋರ್ಡ್ ಸಿಕ್ಕಿರುತ್ತೆ. 10 ಸಿಂಬಲ್ ಇರ್ತಕ್ಕಂಥ ಒಂದು ಸೈನ್ ಬೋರ್ಡ್ ಧೋಲಾವೀರಾ ಸೈಟಲ್ಲಿ ಸಿಕ್ಕಿರುತ್ತೆ. ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಲಾಂಗೆಸ್ಟ್ ಇನ್ಸ್ಕ್ರಿಪ್ಷನ್ಸ್ ಇನ್ ಹರಪ್ಪನ್ ಸ್ಕ್ರಿಪ್ಟ್. ದೆನ್ ಫಿಫ್ತ್ ಫೀಚರ್ ದಟ್ ಈಸ್ ಆರ್ಟಿಫ್ಯಾಕ್ಟ್ಸ್ ಆ್ಯಂಡ್ ಎಕನಾಮಿ. ಆರ್ಟಿಫ್ಯಾಕ್ಟ್ಸಲ್ಲಿ ಏನೇನು ಕಂಡು ಬರುತ್ತೆ ಧೋಲಾವೀರಾ ಸೈಟ್ಸಲ್ಲಿ ಅಂದರೆ ಬೀಡ್ಸ್ ಕಂಡು ಬಂದಿದೆ, ಬೀಡ್ಸ್ ಸಿಕ್ಕಿದೆ. ನೆಕ್ಸ್ಟು ಟೆರಾಕೋಟಾ ಫಿಗರಿನ್ಸ್. Then we have seals found in Dholavira site, and also copper items. So these are the few artifacts found in Dholavira site. And economy bantandre there are signs of trade. There are evidences for trade with Mesopotamia and Oman and other regions. Then coming to the decline of Dholavira site. So Dholavira site yav riti decline aatu andre it is declined due to climate change and desertification, and because of lack of monsoon rains there is a water scarcity. So this forces the inhabitants to abandon the city and to search for where the water is available. So the interesting feature about Dholavira site is it is one of the UNESCO World Heritage Site. So it was accorded UNESCO World Heritage Site in the year 2021. One more important fact about Dholavira site is it is India's first Indus Valley civilization site on the World Heritage list, World Heritage status. Now we will do a comparison of Dholavira site with other important Harappan sites. So we will be comparing Dholavira sites with Harappa, Mohenjo-daro and Lothal. So Dholavira, coming to the location, Dholavira is located in Gujarat state in India, whereas Harappa it is located in Punjab, Pakistani Punjab, and Mohenjo-daro in Pakistani Sindh. Lothal it is located in Gujarat, India. Material used, ಹರಪ್ಪನ್ಸ್ ಯಾವ್ಯಾವ ಸೈಟ್ಸಲ್ಲಿ ಯಾವ್ಯಾವ ರೀತಿಯ ಮಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ಸ್ಗೆ ಅಂತ ನೋಡೋದಾದರೆ ಧೋಲಾವೀರಾದಲ್ಲಿ ಸ್ಟೋನ್ ಮತ್ತು ಮಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಹರಪ್ಪನ್ ಸೈಟ್ಸಲ್ಲಿ ಪ್ಯೂರ್ಲಿ ಮಡ್ ಬ್ರಿಕ್ಸ್, ಮೊಹೆಂಜೊದಾರೋ ಸೈಟ್ಸಲ್ಲಿ ಮಡ್ ಬ್ರಿಕ್ಸ್ ಆ್ಯಂಡ್ ಲೋಥಲ್ ಸಿಟಿಯಲ್ಲಿ ಮಡ್ ಬ್ರಿಕ್ಸ್. ದೆನ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ನ ನೋಡೋದಾದರೆ ಧೋಲಾವೀರಾ ಸೈಟ್ಸಲ್ಲಿ ಅಡ್ವಾನ್ಸ್ಡ್ ರಿಸರ್ವಿಯರ್ಸ್ ಇರುತ್ತೆ, ಹರಪ್ಪನ್ ಸಿಟಿಯಲ್ಲಿ ವೆಲ್ಸ್ ಇರುತ್ತೆ, ಡ್ರೈನ್ಸ್ ಇರುತ್ತೆ, ಆ್ಯಂಡ್ ಮೊಹೆಂಜೊದಾರೋ ಸಿಟಿಯಲ್ಲಿ ಗ್ರೇಟ್ ಬಾತ್ ಇದೆ, and Lothalali dockyard ಇದೆ. So this is important. Dockyard we can find only in Lothal. Then coming to the fourth unique feature, water conservation and stone construction. So water conservation ಮಾಡ್ತಿರ್ತಾರೆ, ಸ್ಟೋನ್ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಹರಪ್ಪನ್ ಸಿಟಿಯಲ್ಲಿ ಇಂಪಾರ್ಟೆಂಟ್ ಯುನಿಕ್ ಫೀಚರ್ಸ್ ಏನಂತಂದರೆ ಗ್ರಾನರೀಸ್. ಸೊ ಮೊಹೆಂಜೊದಾರೋದಲ್ಲಿ ಗ್ರೇಟ್ ಬಾತ್ ಇಸ್ ದಿ ಯುನಿಕ್ ಫೀಚರ್. ಇನ್ ಲೋಥಲ್ ಸಿಟಿ ಇಟ್ ಈಸ್ ಫೇಮಸ್ ಫಾರ್ trade and port city. So these are the unique features with respect to Harappan cities. So this is all about Dholavira site, why it is in news, its UNESCO World Heritage Site and its key features. Based on the topic that we have discussed so far, that is Dholavira. So here we have provided one prelims practice question. The question contains 4 statements. Go through all the 4 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.